ಕೊಡಿಲಿ ಗಾಡಿ ಓಡಿಸ್ತಲ್ವಾ ಕೊಡು. ಎಗ್ ಕರಿ ಮಾಡ್ತೀವಿ ಅಲ್ಲ ನಾವು ಇವತ್ತು. ಮಾಡ್ತೀವಿ ಬನ್ನಿ ಇವತ್ತು ನನ್ನ ಬ್ಲಾಗ್ ಅಲ್ಲಿ ಏನ್ ಮಾಡ್ತೀವಿ ಅಂತ ನೋಡೋಣ, ಕೇಳೋಣ. ನನ್ಗೆ ನಮ್ಮ ಹೆಂಡತಿ ಹೇಳಿರೋದು ಏನು ಅಂತಂದ್ರೆ ಇವತ್ತು ಎಗ್ ಕರಿ ಮಾಡೋಣ ಅಂತ. ಕೇಳೋಣ ಬನ್ನಿ. ಎಗ್ ಕರಿ ಮಾಡ್ತೀವಿ ಅಲ್ಲ ನಾವು ಇವತ್ತು. ಮಾಡ್ತೀವಾ? ಹೌದಾ? ಇವಾಗ ಇದೇನು ಇದು ರೈಸಾ? ರೈಸ್. ಇದು ರೈಸ್ ಇಕ್ಕಿದೀವಿ. ಇವಾಗ ನಾವು ಮೊಟ್ಟೆ ಎಲ್ಲಿಂದ ತರಬೇಕು? ಅಂಗಡಿಯಿಂದ ಅಲ್ಲ? ಸರಿ ಬಾ ಹೋಗೋಣ. ಚಲೋ ಚಲೋ. ನಾವ್ ಏನ್ ಮಾಡ್ತೀವಿ ಇವಾಗ? ಎಗ್ ಕರಿ ಮಾಡ್ತೀವಲ್ಲ, ಹೌದಲ್ಲ? ನೀನೇನ್ ಮಾಡ್ತಾ ಇದೀಯಮ್ಮ? ಏನ್ ಮಾಡ್ತೀವಿ? ಅದೇನಿದು ಏನ್ ಮಾಡದ್ ನಾವು? ಎಗ್ ಕರಿ ಅಲ್ಲ? ಏನ್ ಮಾಡದ್ ನಾವು ಇವಾಗ? ಎಗ್ ಕರಿ ಅಲ್ವಾ? ಆಕ್ಷನ್ ಮಾಡು. ಚಲೋ. ಸರಿ ಬರ್ತೀವಿ. ಓಕೆ ಓಕೆ ಬರ್ತೀವಿ. ಕೈ ಕೊಡು ಟಾಟಾ. ಹೋಗ್ ಬರ್ತೀವಿ. ಇವಾಗ ಬಾಟ್ಲ್ ಇಕ್ಕಿದೀವಿ. ಎಷ್ಟು ಟೋಟಲ್ 5 ಬಾಟ್ಲ್ ಇರೋದು. ಇವಾಗ ಹೋಗ್ತಾ ಇರೋದೆ. ಎಲ್ಲಿಗೆ ಹೋಗ್ತಾ ಇರೋದು? ನಮ್ಮ ಅಂಗಡಿಗಲ್ವಾ? ಹೌದಲ್ಲ? ಹೌದೌದು. ಓಕೆ ಫೈನಲಿ ನಾವು ಮರ್ತಿದ್ವಿ. ಇದನ್ನ ತಗೊಂಡ್ ಹೋಗ್ತಾ ಇದೀವಿ ಇವಾಗ ಅಂಗಡಿ ಕಡೆ. ಅಂತ ಅಂಗಡಿಗೆ ಹೋಗೋದು, ನೀರ್ ತುಂಬಿಸ್ಕೊಳೋದು, ಬರ್ತಾ ಇರೋದು. ಇವಾಗ ಹೋಗ್ತಾ ಇದೀವಿ. ಇವತ್ತು ಎಲ್ಲೂ ಜಾಮ್ ಇಲ್ಲ, ಆದ್ರೆ ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಬಡಿತೈತೆ. ಇವಾಗ ಬಂದ್ವಿ ಫೈನಲಿ ನಾವು ಇಲ್ಲಿ ನೀರು ಹಿಡಿಯೋಕ್ಕೆ. ಗಾಡಿ ಸೈಡ್ ಹಾಕ್ಬೋದು. ಅಂದರೆ ಇವಾಗ ಜನಕ್ಕೆ ಇಲ್ಲ, ಇಲ್ಲಾಂದ್ರೆ ಎಲ್ಲರೂ ಜನರು. ಇವಾಗ ಈ ಥರ ಪೇ ಮಾಡಬೇಕು. ಇಲ್ಲಿ ಸ್ಕ್ಯಾನರ್ ಇರುತ್ತೆ, ಇದರಲ್ಲಿ ಪೇ ಮಾಡಬೇಕು. ಇವಾಗ ಇದರಲ್ಲಿ ಹೊಸದಾಗಿ ಏನು ಮಾಡೋರೆ, ಫ್ರಮ್ ಟುಡೇ ಬ್ರಿಂಗ್ ಯುವರ್ ಓನ್ ಕ್ಯಾಪ್ಸ್, ವಾಟರ್ ರೀಫಿಲ್ ಓನ್ಲಿ ಕ್ಯಾಪ್ಸ್ ಆರ್ ನಾಟ್ ಪ್ರೊವೈಡೆಡ್. ಫೈನಲಿ ಬಂದ್ವಿ. ಇವಾಗ ಇಲ್ಲಿ ಕ್ರೇಟ್ ತಗೊಂಡು ಒಂದು ಕ್ರೇಟ್ ಹಾಕ್ಸ್ಕೊತಾ ಇದೀವಿ ಅಷ್ಟೇ. ಈಸಿಲಿ ಪಲ್ಟಿ ಹೊಡೆದು ಹಂಗೆ ತಗೊಂಡು ಹೋಗ್ತಾ ಇರೋದೆ. ರೇಟ್ ಇಷ್ಟಿದೆ ಇಲ್ಲಿ. ಪೇ ಮಾಡಮ್ಮ, ತಿನ್ಬೇಕಂದ್ರೆ ಪೇ ಮಾಡಲೇಬೇಕು, ಹೌದಲ್ಲ? ಆಗಿದೆ. ಇವಾಗ ತಗೊಂಡು ಹೋಗ್ತಾ ಇದೀವಿ ಮೊಟ್ಟೆ ಕಾರಲ್ಲಿ ಇಕ್ಕಕ್ಕೆ. ಇವಾಗ ಬಂದ್ವಿ ಅದಕ್ಕೋಸ್ಕರ ತರಕಾರಿ ತಗೊಳಕ್ಕೆ. ಬಾಳೆಹಣ್ಣು ತಗೊತಾ ಇದೀವಿ. ಆಲ್ರೆಡಿ ತರಕಾರಿ ಎಲ್ಲ ತಗೊಂಡಿದೀವಿ. ಏನೇನು ತಗೊಂತೀಯಾ? ಅಷ್ಟೇನಾ? ಹಂಗೆ ಬಾಳೆಹಣ್ಣು ತಗೊತಾ ಇದೀವಿ ಚೆನ್ನಾಗಿ ತಿನ್ನಕ್ಕೆ. ಐಸ್ ಕ್ರೀಮ್ ತಗೊಂಡ್ವಿ 5. ಈ ತರ ದುಡ್ಡಿದ್ರೆ ಹೋಗೋ ಖರ್ಚು ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ದುಡ್ಡನ್ನ ಇಲ್ಲಿ ತಿನ್ಬಿಡುತ್ತೆ ಮನೇಲಿ. ಅದಕ್ಕೋಸ್ಕರ ಇದನ್ನ ಕವರಲ್ಲಿ ಹಾಕ್ಬಿಟ್ಟು ತಗೋಯ್ತಾ ಇರೋದೆ. ನೋಡಿ, ದುಡ್ಡು ನಮ್ಮ ವೈಫ್ ಹತ್ರ ಇದೆ, ಅದಕ್ಕೆ ಖರ್ಚು ಮಾಡ್ತಾನೆ ಇರ್ತೀವಿ. ಖಾಲಿ ಆದ್ಮೇಲೆ ಬರಲ್ಲ ಈ ಕಡೆ. ಇವಾಗ ಇಷ್ಟಕ್ಕೆ 700 ರೂಪಾಯಿ ಉಡಾಯಿಸ್ಬಿಟ್ವಿ. ಟೋಟಲು 700 ರೂಪಾಯಿ ಖರ್ಚಾಯ್ತು ಎಲ್ಲ ಸೇರಿ. ಇವಾಗ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಮನೆ ಕಡೆ. ಬನ್ನಿ ಮಾಡೋಣ ಎಗ್ ಕರಿ ಪ್ಲಸ್ ರೈಸು. ಚೆನ್ನಾಗಿ ಬಾರಿಸ್ಬಿಟ್ಟದೆ. ಹೆಂಗಿದ್ರು ಇವತ್ತು ಡ್ಯೂಟಿಗಳಿಲ್ಲ, ಬಿಸಿಲು ಬೇರೆ ಸರಿಯಾಗಿ ಹೊಡಿತೈತೆ. ಹಿಡ್ಕೊ ಇದು. ಕೊಡ್ಸು. ಗಾಡಿ ಓಡಿಸ್ತಾ ಇದ್ದೀನಿ ನಾನು, ಹೆಂಗ್ ಕುಡಿಯೋಕ್ಕಾಗುತ್ತೆ? ಗಾಡಿ ಓಡಿಸ್ತಾ ಇದ್ದೀನಿ, ಯಾವ ತರ ಕೊಡ್ತಾ ಇದ್ದೀಯ ನೀನು? ಶೆಟ್ ಬೈಕ್. ಫೈನಲಿ ರೀಚ್ ಆದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಹೊಡಿತೈತೆ. ಬಾಟ್ಲ್ ಬೇರೆ ಗಾಡಿಯಲ್ಲೇ ಐತೆ. ಹೋಗಿ ತಗೋಬರೋಣ. ಅಯ್ಯೋ, ಅಲ್ಲಿಂದ ಏನೋ ತಗೊಂಬಂದ್ಬಿಟ್ಟೆ. ಇಲ್ಲಿ ಒಂಚೂರು ಅರಿತದೆ, ಬಿಸಿಲು ಬೇರೆ ಸರಿಯಾಗಿದೆ. ಅಯ್ಯಮ್ಮ ನೋಡಿ, ಈ ಥರ ಏನು ಫೋಟೋ ಕ್ಯಾಮ್ರಾ ಹಿಡಿತೈತೋ. ಇಲ್ಲಿ ಬೇರೆ ಹರಿತಾ ಇದೆ. ಬಾ ತಗೊಂಬರೋಣ, ನೀನ್ ತರಲ್ಲ ಬಾ. ಅಯ್ಯೋ, ಅಲ್ಲಿ ಬೇರೆ ಮುಚ್ಚಳ ಕೊಟ್ಟಿಲ್ಲ, ಹಂಗೆ ತಂದಿದ್ದೀನಿ. ಫಸ್ಟೇ ಬರೆದ್ಬಿಟ್ಟಿದ್ರು ಮುಚ್ಚಳ ಮನೆಯಿಂದ ತರಬೇಕು ಅಂತ. ಅದು ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ನೆಕ್ಸ್ಟ್ ಟೈಮು ಮುಚ್ಚಳನ ಮನೆಯಿಂದನೇ ತಗೋಯ್ತೀನಿ. ಅಯ್ಯಮ್ಮ, ಊಟ ಮಾಡಿಲ್ಲ ಅಂದರೆ ಸುಸ್ತಾಗುತ್ತೆ, ತುಂಬ ಕಷ್ಟ ಆಗುತ್ತೆ.
ಅದರ ಸಲುವಾಗಿ. ಆದರೂ ಸಿಂಹದ ಮರಿ 40 ಫಿಲ್ಟರ್. ಯಸ್. ಓಹೋ, ನೀರು ಬೇರೆ ಚಲ್ಲೋಗ್ಬಿಟ್ಟಿದೆ ಗಾಡಿಯಲ್ಲಿ. ಅಯ್ಯಮ್ಮ, ಸೋಲಲ್ಲ ಸಿಂಹ. ಟೋಟಲ್ 5 ಬಾಟ್ಲು. ಅಯ್ಯಮ್ಮ, ಡ್ರೈವಿಂಗ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಡ್ರೈವಿಂಗ್ ಕೆಲಸ ಓನ್ಲಿ ಕೂತಿರ್ತೀವಿ. ಇದಾದರೆ ಈ ಥರ ಎದ್ದು ಈ ಥರ ಕಷ್ಟಪಡಬೇಕು. ಅಯ್ಯಮ್ಮ, ಅಯ್ಯಪ್ಪ, ಅಯ್ಯಮ್ಮ, ಅಯ್ಯೋ, ಸಾಕು. ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಇವಾಗ ಪ್ರೋಟೀನು ನೋಡಿ. ಬಾಪು, ನಿನಗೆ ಐಸ್ ಕ್ರೀಮು ಬೇಡ, ಸ್ವಲ್ಪ ದೊಡ್ಡವಳಾಗು ಕೊಡಿಸ್ತೀನಿ. ಮೊಟ್ಟೆನು ಮತ್ತು ಆಲೂಗಡ್ಡೆ ಒಂದರಲ್ಲಿ ಹಾಕಿದ್ದೀವಿ. ಇದನ್ನು ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದಾದ್ಮೇಲೆ ನೋಡೋಣ ಬನ್ನಿ. ಇವಾಗ ಬಾಯ್ಲ್ ಮಾಡೋಕ್ಕೋಸ್ಕರ ಸೌದೆ ಒಲೆಯಲ್ಲಿ ಇಕ್ಕಿದ್ದೀವಿ. ಈಗ ಬಾಯ್ಲ್ ಆದಮೇಲೆ ಮುಂದೆ ಪ್ರೊಸೀಜರ್ ನೋಡೋಣ. ಇದರಿಂದ ಹುಡುಕ್ತಾ ಇದ್ದೆ ಈ ಬೆಕ್ಕು ಇವಾಗ ಬಂತು. ಈ ಬೆಕ್ಕು ಕೊಡಬೇಕು ನಮ್ಮ ವ್ಯೂವರ್ಸ್ಗೆ. ಅವ್ರು ಬರ್ತಾರೆ, ಅವ್ರಿಗೆ ಫೋನ್ ಹಾಕಬೇಕು. ಇವಾಗ ನಮ್ಮ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮೆಣಸಿನಕಾಯಿ, ಧನಿಯಾ ಬೀಜಗಳು ಮತ್ತು ಉಪ್ಪು, ಜೀರಿಗೆ, ಅದಾದಮೇಲೆ ಅರಿಶಿನ, ಅದಾದಮೇಲೆ ಇದು ಶುಂಠಿ, ಇದೆಲ್ಲ ಹಾಕ್ಬಿಟ್ಟು ಫುಲ್ಲು ನಾವೇ ಇದನ್ನು ಫುಲ್ಲು ರುಬ್ಕೊಬಿಟ್ಟು ಮಸ್ತಾಗಿ ಮಸಾಲೆ ಮಾಡ್ತೀವಿ. ತಿಂತಾಯಿದ್ರೆ ವಾವ್, ಮತ್ತೆ ಬೇಕು ಅನ್ನಬೇಕು. ಈ ಥರ ಹಾಕ್ಕೊಂಡು ಫುಲ್ಲು ಈ ಕಲ್ಲಲ್ಲಿ ಮಸ್ತಾಗಿ ಈ ಥರ ಮಾಡ್ತೀವಿ. ಹಿಂಗೆ ನೋಡಿ, ಈ ಥರ ಮಾಡ್ತೀವಿ. ಇದು ಮಾಡಿದ್ಮೇಲೆ ಅದು ಫುಲ್ಲು ಮಸ್ತಾಗಿ ಚಟ್ನಿ ಥರ ಆಗುತ್ತೆ. ಅದನ್ನು ಅದಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಮಸಾಲೆ ಈ ಥರ ಸೂಪರಾಗಿ ಬಂದಿದೆ. ಸ್ಮೆಲ್ಲು ಅಂದರೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಇಲ್ಲಿ ಮೂಗು ಇಕ್ಕಿದ್ರೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಸ್ಮೆಲ್ ಬರಲ್ಲ, ಆದರೆ ಕಣ್ಣಿಂದ ನೋಡ್ಬೋದು ಅಷ್ಟೇ. ಚೆನ್ನಾಗಿ ಆಡ್ತಾ ಇದೆ. ಲಕ್ಷ್ಮಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ನಮ್ಮ ಪಾಪುಗೆ. ಲಕ್ಷ್ಮಮ್ಮ ಬಾಳೆಹಣ್ಣು ತಿನ್ನಮ್ಮ ನೀನು. ಅದು ಅಯ್ಯೋ, ಓ ಶಿಟ್, ಅಯ್ಯೋ, ಬಾಯಲ್ಲೆಲ್ಲ ಅಷ್ಟೊಂದು ತುಂಬಬೇಕಾ? ವಾವ್, ಆ ಥರ ಮತ್ತೆ ಉಗಿಬೇಕು. ವಾಹ್, ಗುಡ್. ಬ್ಯಾಡ್ ಮರಿ, ನೀನು ಎಲ್ಲೂ ಹೋಗ್ಬೇಡ. ಅವ್ರಿಗೆ ಹೋಗ್ಬೇಕು, ನೀನು ಬೇರೆ ಮನೆಗೆ ಹೋಗ್ಬೇಕು. ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ಕೊಂಡಿರೋ ನೀನು. ಈ ಥರ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ಈರುಳ್ಳಿ, ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಹಾಕೋಕ್ಕೆ. ಚಿಕ್ಕ ನೀನು ಇವತ್ತೇ ಹಾಲು ಕುಡಿ, ಮತ್ತು ನಾಳೆಯಿಂದ ನಿಮ್ಮಮ್ಮ ಹಾಲು ಕುಡಿಯಲ್ಲ. ನೀನು ಬೇರೆಯವ್ರ ಮನೆಗೆ ಹೋಗ್ತಾ ಇದೀಯಾ, ಓಕೆನಾ? ಚೆನ್ನಾಗಿ ಕುಡ್ಕೋ, ಸ್ವಲ್ಪ ದಪ್ಪ ಆಗು. ಲಕ್ಷ್ಮಿ ಇವಾಗ ಬಂದರು, ಇದು ತಗೊಂಡು ಹೋಗ್ತಾ ಇದ್ದಾರೆ. ಅದು ಓಪನ್ ಮಾಡಿ ಟಾಟಾ ಮಾಡ್ಬಿಡಿ. ಹಿಂಗೆ ಅಲ್ಲ, ಇದು ನಾನು ಇದು ಮಾಡ್ತಾ ಇದ್ದೆ ವಿಡಿಯೋ, ಅದಕ್ಕೋಸ್ಕರ. ಇವಾಗ ಮೊಟ್ಟೆನ ಬಿಸಿಯಾಗಿತ್ತು, ಫುಲ್ ಬಾಯ್ಲ್ ಆಗಿದ್ದಾವೆ. ಈ ತಣ್ಣೀರಲ್ಲಿ ಹಾಕಿದ್ದೀವಿ. ಇದನ್ನು ನಾನು ಸುಲಿಬೇಕು. ಇವಾಗ ಇದು ಸುಲಿಯೋ ಕೆಲಸ ನಮ್ಮದೇ. ಇವಾಗ ಮೊಟ್ಟೆನ ಸುಲಿತಾ ಇದ್ದೀವಿ. ಮೊಟ್ಟೆನ ಸುಲಿಬೇಕಂದ್ರೆ ಈಸಿ ಮೆಥಡ್ ತೋರಿಸ್ಕೊಡ್ತೀನಿ, ಯಾವ ಥರ ಅಂದ್ಬಿಟ್ಟು. ನಾನು ಒಂದು ಕೊಡಿ, ಒಂದು ಹಾಕಿ, ಇದ್ರಲ್ಲಿ ಒಂದು ಮೊಟ್ಟೆ ಹಾಕು. ನಾನು ಈಸಿ ಮೆಥಡ್ ತೋರಿಸ್ಕೊಡ್ತೀನಿ. ಹಾಕು ನೋಡಿ, ನಾನು ಈಸಿ ಮೆಥಡ್ ತೋರಿಸ್ಕೊಡ್ತೀನಿ ಇವಾಗ. ಇದು ಈಸಿ ಮೆಥಡು. ಈಗ ಈಸಿ ಮೆಥಡ್ ಮಾಡೋಕ್ಕೋಗಿ ತುಂಬ ಹಾಳು ಮಾಡಿಬಿಟ್ಟಿದ್ದೀನಿ. ನೋಡಿ ಯಾವ ಥರ ಹಾಳು ಮಾಡಿದ್ದೀನಿ, ಅದು ಬರೀ ಎಗರ್ತಾ ಇದೆ ನೋಡಿ. ಈ ಥರ ಹಾಳು ಮಾಡಿಬಿಟ್ಟಿದ್ದೀನಿ.
ಇದು ಹಾಳಾಗ್ಬಿಟ್ಟಿದೆ, ಇದು ಜಾಸ್ತಿ ಬಾಯ್ಲ್ ಆಗಲಿಲ್ಲ, ಅದಕ್ಕೋಸ್ಕರ ಈ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಆಗುತ್ತೆ. ಇವಾಗ ಇದರಲ್ಲಿ ನಾವು ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಏನು ಮಾಡಿದ್ರಿ ಅಂದರೆ ಇದನ್ನು ನೋಡಿ ಫ್ರೈ ಆಗಿದೆ, ಇದು ಮೊಟ್ಟೆನ ಫ್ರೈ ಮಾಡಿದ್ದೀವಿ ಎಣ್ಣೆಯಲ್ಲಿ, ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ನೋಡಿ. ಇವಾಗ ಎಣ್ಣೆ ಹಾಕಿದ್ದೀವಲ್ವ, ಅದಕ್ಕೆ ಮತ್ತೆ ಇನ್ನೊಂದು 3 ಮೊಟ್ಟೆ ಹಾಕಿದ್ದೀವಿ ಫ್ರೈ ಮಾಡ್ಕೊಳೋಕ್ಕೆ. ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಲೈಟಾಗಿ ಬ್ರೌನ್ ಆಗಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಲೈಟಾಗಿ ಜೀರಿಗೆ ಹಾಕ್ತಾಯಿದ್ದೀವಿ. ಜೀರಿಗೆ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರುತ್ತೆ, ಮತ್ತು ಇನ್ನೊಂದು ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡುತ್ತೆ. ನಮ್ಮದೆಲ್ಲ ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ನಾವು ಹಾಕ್ಕೋತಾ ಇರೋದು. ಯಾಕಂದರೆ ನಾನು ಡ್ರೈವಿಂಗಲ್ಲಿ ಜಾಸ್ತಿ ಇರ್ತೀನಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿಲ್ಲ. ಇವಾಗ ಹಾಕ್ತಾಯಿದ್ದೀವಿ ಈರುಳ್ಳಿ, ಜೀರಿಗೆ ಎಲ್ಲ ಹಾಕಿದ್ವಿ, ಈರುಳ್ಳಿ ಹಾಕೋದು. ಅದಾದಮೇಲೆ ಅದನ್ನು ಲೈಟಾಗಿ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳೋದು. ಇವಾಗ ಫ್ರೈ ಮಾಡ್ಕೊತಾ ಇದ್ದೀವಿ, ಲೈಟಾಗಿ ಬ್ರೌನ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಆಗ್ತಾ ಇದೆ, ನಾನೇ ಫ್ರೈ ಮಾಡ್ತೀನಿ ಇವಾಗ. ಇದು ಗಂಟೆ ಇದೆಯಲ್ಲ, ಗಂಟೆ ಹಿಡ್ಕೊಂಡು ಅಲ್ಲಾಡಿಸ್ತಾ ಇರ್ಬೇಕು, ಹಿಂಗೆ ಅಲ್ಲಾಡಿಸ್ತಾ ಇದ್ರೆ ಅದು ಮಸ್ತಾಗಿ ಅಲ್ಲಾಡ್ತಾ ಇರುತ್ತೆ. ಅಲ್ಲಾಡ್ತಾ ಇದ್ರೆ ಆಮೇಲೆ ಟೇಸ್ಟ್ ತಿನ್ನೋಕ್ಕೆ ಅಲ್ಲಾಡ್ಸ್ಕೊಂಡು ತಿನ್ಬಿಡ್ಬೋದು. ಅದ್ರ ಸಲುವಾಗಿ ನಾವು ಇದನ್ನು ಸುಲಿತಾ ಇದ್ದೀವಿ. ಏನು ಅಂತಂದರೆ ಆಲೂಗಡ್ಡೆ, ಅದಕ್ಕೆ ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಅದ್ರ ಸಲುವಾಗಿ ಇದನ್ನು ಸುಲಿತಾ ಇದ್ದೀವಿ. ಇದನ್ನು ಸುಲಿದ್ಬಿಟ್ಟು ಅದಕ್ಕೆ ಹಾಕ್ತೀವಿ. ನೋಡೋಣ ಬನ್ನಿ. ಮತ್ತು ನಾನು ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಮೇಯ್ನು ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಸೌದೆ. ನೋಡಿ ಲೈಟಾಗಿ ಬ್ರೌನ್ ಆಗ್ತಾ ಇದೆ, ಇದರಲ್ಲಿ ಕಾಣ್ತಾ ಇಲ್ಲ, ಕ್ಯಾಮ್ರಾಗೆ ಬ್ರೌನ್ ಯಾವುದಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣ್ತಾ ಇದೆ ಬ್ರೌನ್ ಅಂದ್ಬಿಟ್ಟು, ಅಷ್ಟೇ. ಇವಾಗ ಟೊಮಾಟೊ ಹಾಕ್ತೀನಿ. ಇದು ಬೇರೆ ಬಿದ್ದೋಯ್ತು, ಇದು ಬೇರೆ ಲೈಟಾಗಿ ವಾಶ್ ಮಾಡ್ಕೊಬರ್ಬೇಕು. ನೋಡಿ ಮಸ್ತಾಗಿ ಟೊಮಾಟೊ ಹಾಕದೇ ಇಲ್ಲ ಈಗ ಅದೇನಾಗುತ್ತೆ ಅಂತಂದರೆ ಒಂಥರ ಟೊಮಾಟೊ ಗೊಜ್ಜು ಥರ ಬರುತ್ತೆ, ತಿನ್ನೋಕ್ಕೆ ಮಜಾ ಬರುತ್ತೆ. ಇವಾಗ ಲೈಟಾಗಿ ವಾಶ್ ಮಾಡ್ಕೊಬರ್ಬೇಕು, ಗಂಟೆ ಬಿದ್ದೋಗ್ಬಿಟ್ಟಿದೆ. ಇವಾಗ ಮತ್ತೆ ಜೀವನ ಟಾನಿಕ್ ಬಾಟ್ಲು ಕುಡಿಯೋಕ್ಕೆ ಮುಂಚೆ ಅಲ್ಲಾಡಿಸೋ ಥರ ಇದನ್ನು ಅಲ್ಲಾಡಿಸ್ಬೇಕು. ಹಿಂಗೆ ಅದಂತೂ ಬ್ರೌನ್ ಆಗೋ ಥರ ಈರುಳ್ಳಿ ಅಲ್ಲಾಡಿಸ್ತೆ, ಇದು ಟೊಮಾಟೊ ಬ್ರೌನ್ ಆಗೋ ಥರ ಆಗಲ್ಲ, ಯಾಕಂದರೆ ರೆಡ್ ಇದೆ. ಇನ್ನಾದರೆ ಬ್ಲ್ಯಾಕ್ ಆಗಬಹುದು. ಸುಡ್ತು ಸರಿಯಾಗಿ, ಈ ಕಡೆ ಹಿಂಗೆ ಸುಟ್ಬಿಟ್ಟಿದೆ ಈ ಕೈಗೆ. ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಹಾಕ್ತಾ ಇರೋದು, ಸ್ಮ್ಯಾಶ್ ಮಾಡಿ ಹಾಕಬೇಕು, ಇನ್ನೂ ಗಟ್ಟಿ ಆಗಿಬಿಡುತ್ತದು. ಮೊಟ್ಟೆ ಜೊತೆಯಲ್ಲಿ ಮಸ್ತಾಗಿರುತ್ತೆ ನೋಡಿ. ಇದನ್ನು ಮಸ್ತಾಗಿ ಅಲ್ಲಾಡಿಸ್ತಾ ಇದ್ದೀನಿ. ಇಲ್ಲಿ ಮಸಾಲ ನಾವು ಮಾಡಿದ್ದೀವಲ್ಲ ನೋಡಿ, ಈ ಮಸಾಲ ಹಾಕ್ತಾ ಇದ್ದೀವಿ ಇದರಲ್ಲಿ. ಈ ಮಸಾಲ ಹಾಕಿದ್ರೇ ಟೇಸ್ಟ್ ಜಬರ್ದಸ್ತ್ ಬರೋದು. ಫೈನಲಿ ಇವಾಗ ನಾವು ಇದರಲ್ಲಿ ಮೊಟ್ಟೆನ ಹಾಕ್ಬಿಟ್ಟು ನೀರನ್ನ ಹಾಕಿದ್ದೀವಿ. ಇವಾಗ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಟೇಸ್ಟು ತಿಂತಾಯಿದ್ರೆ ಅನ್ನ ಜೊತೆಲಿ ಮತ್ತೆ ತಿನ್ನಬೇಕು ಅನಿಸುತ್ತೆ. ಆದರೆ ಏನು ಪ್ರಯೋಜನ, ಡೈಲಿ ಈ ಥರ ಮಾಡೋಕ್ಕಾಗಲ್ಲಲ್ಲ. ಡೈಲಿ ಅನ್ನ ಸಾಂಬಾರು ಮಾಡಿದ್ರೆ, ಅನ್ನ ದಾಲ್ ಮಾಡಿದ್ರೆ ಜಾಸ್ತಿ. ಇದು ಯಾವಾಗೋ ಒಂದೊಂದ್ಸಲ ಮಾಡ್ಕೊಂಡು ತಿನ್ನೋದು, ಅಷ್ಟೇ. ಇವಾಗ ಫೈನಲಿ ಎಲ್ಲ ರೆಡಿ ಆಯಿತು. ಅನ್ನನ ಪ್ಲೇಟಲ್ಲಿ ಹಾಕೋದು, ಬಾರಿಸೋದು. ನನಗೆ ಇವಾಗ ಸದ್ಯಕ್ಕೆ ಸಾಕು, ಇಷ್ಟು ಕಿರೋರೆಲ್ಲ ಹಾಕೋತಾರೆ ನೋಡಿ. ಇವಾಗ ನಮ್ಮ ಎಗ್ ಕರಿ ಇಲ್ಲ, ಅದರ ಅರಿಶಿನ ಥರ ಇದೆ, ಅದ್ರ ಕರಿ ಅಂತ ಕರಿತಾರೆ ಇದನ್ನು, ಅಷ್ಟೇ. ಇವಾಗ ಹಾಕ್ಕೊಂಡು ಬಾರಿಸ್ತಾ ಇರೋದೆ. ಇವಾಗ ಫೈನಲಿ ಎಲ್ಲರೂ ಹಾಕ್ಕೊಂಡಿದ್ದೀವಿ. ಇವಾಗ ಹಾಕ್ಕೊಂಬಿಟ್ಟು ಲೈಟಾಗಲ್ಲ, ಫುಲ್ಲು ಟೈಟಾಗೆ ಬಾರಿಸ್ತಾ ಇರೋದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಈಗ ನಾನು ಏನು ಹೇಳಬೇಕು ಅಂದರೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಫೈನಲಿ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಯಾರು ಬಂದಿದೆ ಅಂತಂದರೆ ಬನ್ನಿ ತೋರಿಸ್ತೀನಿ. ಮತ್ತು ತುಂಬ ದಿನ ಆಗಿತ್ತು, ಮಾತಾಡ್ಸೋಣ, ಏನು ಸಮಾಚಾರ ಅಂತ ಕೇಳೋಣ ಬನ್ನಿ. ಹಾಯ್ ಡಾಗಿ ಲವರ್ ದೀಪಿಕಾ, ಏನು ಸಮಾಚಾರ? ಚೆನ್ನಾಗಿದ್ಯಾ? ಇದೆಯಾ? ಎಲ್ಲಿದೆಯಾ? ಎಲ್ಲಿದೆಯಾ? ಎಲೆಕ್ಟ್ರಾನಿಕ್ ಸಿಟಿ.
ಇದೆಯಾ ಆ ಥರ ಇದೆಯಾ ಅಂದ. ಮತ್ತೆ ಏನು ಸಮಾಚಾರ, ಈ ಕಡೆ ಬಂದಿಲ್ಲ, ತುಂಬ ದಿನ ಆಯಿತು. ಏನಕ್ಕೆ? ಮ್ಯಾರೇಜ್ ಹೋಗಿದ್ದೆ. ಮ್ಯಾರೇಜು ಹೋಗಿದ್ದ? ನಡ್ಕೊಂಡ ಏನು ಫ್ಲೈಟ್ ಅಲ್ಲ? ಕಾರ್. ಯಾವುದು? 4 ವೀಲಾ? ಫುಲ್ ಬಿರರ್. ಫೋರ್ ಬಿಲ್ಲರು. ಓ ಬಿಲ್ಲರ್. ಓಕೆ ಓಕೆ. ಫುಲ್ ಬಿರರ್. 4 ವೀಲರಾ? ಹೌದಾ? ಯಾರ್ದು ಮದುವೆ? ನಮ್ಮ ಅಕ್ಕದು. ನಿಮ್ಮ ಅಕ್ಕದು ಮದುವೆನಾ? ಓಕೆ, ಮುಗೀತಾ ಮದುವೆ ಮುಗೀತಾ? ಅಲ್ಲಿ ನೀನು ಕರೆಕ್ಟಾಗಿ ಹೇಳು, ನೀನು ಅಕ್ಕ ಮದುವೆಗೆ ಹೋಗಿದ್ಯಾ ಅಲ್ಲಿರೋ ಐಟಮ್ನ ತಿನ್ನಕ್ಕೆ ಹೋಗಿದ್ಯಾ? ಕರೆಕ್ಟಾಗಿ ಹೇಳು. ಮದುವೆಗೆ ಹೋಗ್ತೀನಿ. ಹೌದಾ, ಮದುವೆಗೆ ಹೋದಾ? ನೀನು ಅಲ್ಲಿ ಐಟಮ್ ಏನು ತಿಂದಿಲ್ಲ? ತಿಂದೆ. ಏನೇನು? ದೋಸೆ, ಇಡ್ಲಿ, ಸಾಂಬಾರ್. ದೋಸೆ, ಇಡ್ಲಿ, ಸಾಂಬಾರು. ಅಂದರೆ ನೀನು ಹೋಗಿದ್ದು ಮದುವೆ ನೋಡೋಕ್ಕಲ್ಲ, ತಿನ್ಲಿಕ್ಕೆ. ಹಾಂ, ನೋಡ್ದಾ? ಇವಾಗ ಹೇಳಿದೆ ನೋಡು. ಮತ್ತೆ ಇದು ಅಷ್ಟೇ. ಇದು ನಾನು ತಿಂದೆ ಇರಲಿ ಬಿಡು. ಸ್ಕೂಲ್ ಯಾವಾಗ ಸ್ಟಾರ್ಟು? ಮೇ 29. ಮೇ 29 ಸ್ಟಾರ್ಟು. ಎಷ್ಟು ತಿಂಗಳು ಲೀವ್ ಕೊಟ್ಟಿದ್ರು? 2 ಮಂತ್ಸ್ ಲೀವ್ ಕೊಟ್ಟಿದ್ರಾ? 2 ಮಂತ್ಸಲ್ಲಿ ಏನೇನು ಕಲಿತೆ? ಏನೇನು ಓದಿದೆ? ಬರೀ ಓದ್ಲಾ? ಇಲ್ಲಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು, ಬರೀ ಆಟ ಆಡೋದು, ಏನು ಕಲ್ತಿಲ್ಲ. ಓಕೆ, ಏನು ಸಮಾಚಾರ? ಚೆನ್ನಾಗಿ ಓದ್ಕೋ ಈ ಸಲ. ಓಕೆನಾ? ಬರಲಾ? ಹೌದೌದು, ನಾನು ಯಾಕೆ ಬರಬೇಕು? ನೀನು ಬರಲ್ಲ ಅಂತ ಹೇಳ್ಬೇಕು. ನೀನು ಮನೆಗೆ ಹೋಗ್ಬೇಕು. ಹೋಗಿ ಬಕ್ ಬಕ್ ಹಡಿ 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 ಹೋಗು ಹೋಗು ಹೋಗು. ನಿನ್ನ ಫ್ರೆಂಡು ಬಾ. ನೀನು ಡಾಗಿ ಲವರ್ ಅಲ್ಲ? ಬಾ ಜುಮ್ಮಿ. ನೋಡು ದೀಪಿಕಾ, ನೋಡು ಓಡ್ತಾ ಇದೆ ನಿನ್ನ ನೋಡಿ. ಹೈ ಇಕ್ಕು